ಇಸ್ರೋ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನು ಭಾರತದ್ದು. ಇದು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಇರುವಂಥದ್ದು. ಪ್ರಪಂಚದಾದ್ಯಂತ ಪ್ರಸಿದ್ಧವಾದಂತಹ ಸಂಸ್ಥೆ. ಇವರ ಸ್ಯಾಕ್ ಕೇಂದ್ರದಲ್ಲಿ ಸೈಂಟಿಸ್ಟ್ ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಸೈಂಟಿಸ್ಟ್ ಇಂಜಿನಿಯರ್ ಹುದ್ದೆ SD ಮತ್ತು SC ಅಂತ ಎರಡು ಹುದ್ದೆಗಳಿದೆ. ಈ ಎರಡು ಕೂಡ ಗ್ರೂಪ್ A ಪೋಸ್ಟ್ ಆಗಿದೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ಬನ್ನಿ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್, ಮೈ ಪಾತ್ ಮೈ ಫ್ಯೂಚರ್. ಈ ಸೈಂಟಿಸ್ಟ್ ಇಂಜಿನಿಯರ್ SD ಇದೆಯಲ್ಲ, ಅದಕ್ಕೆ ಸಂಬಳ 67,100ರಿಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದಕ್ಕೆ HRA DA ಮತ್ತಷ್ಟು ಎಲ್ಲ ಸೇರಿದ್ರೆ ಲಕ್ಷದವರೆಗೂ ಸಂಬಳ ಅಂತ ಖಂಡಿತವಾಗಿಯೂ ಬರುತ್ತೆ. ಇದೊಂದು ಉತ್ತಮವಾದಂತಹ ಸಂಬಳದ ಉದ್ಯೋಗ ಆಗಿದೆ. ಇನ್ನು ಎರಡನೇದು ಸೈಂಟಿಸ್ಟ್ ಇಂಜಿನಿಯರ್ SC ಅಂತ ಹೇಳಿ, ಇದಕ್ಕೆ ಸಂಬಳ ಬೇಸಿಕ್ 56,100ರಿಂದ ಪ್ರಾರಂಭ ಆಗುತ್ತೆ. ನಾನು ಆಲ್ರೆಡಿ ಹೇಳಿದೆ, ಇವೆರಡೂ ಕೂಡ ಗ್ರೂಪ್ A ಪೋಸ್ಟ್ ಅಂತ ಹೇಳಿ. ಸರ್ಕಾರದಲ್ಲಿ 4 ರೀತಿಯ ಗ್ರೂಪ್ಸ್ ಇರುತ್ತೆ. ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಹಾಗೂ ಗ್ರೂಪ್ D. ಆ D ಅನ್ನೋದು ಕೆಳಗಡಿನದಾದರೆ ಟಾಪ್ ಮೋಸ್ಟ್ ಗ್ರೂಪ್ A ಆಗುತ್ತೆ. ಆ ಟಾಪ್ ಮೋಸ್ಟ್ ಪೋಸ್ಟ್ಗೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಇನ್ನು ಲಾಸ್ಟ್ ಡೇಟಿಗೆ ಬಂದಾಗ 12 ಫೆಬ್ರವರಿ 2026 ಒಳಗೆ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಿದ್ದಾರೆ. ಈಗ ಬನ್ನಿ ನೋಡೋಣ ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಹೇಳಿ. ಯಾರು ಅಂತಂದರೆ PhD ಮಾಡಿದವರು, ME, MTech ಹಾಗೂ MSc ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಹಾಗಾದರೆ PhD, ME, MTech, MSc ಯಾವ ವಿಷಯದಲ್ಲಿ ಮಾಡಿರಬೇಕು ಅನ್ನೋದನ್ನು ತಿಳ್ಕೊಂಡು ಹೋಗೋಣ ಬನ್ನಿ. PhDಗೆ ಬಂದಾಗ PhDನ RF ಮತ್ತು ಮೈಕ್ರೋವೇವ್ ಇಂಜಿನಿಯರಿಂಗು ಅಥವಾ ENC, ವೈರ್ಲೆಸ್ ಕಮ್ಯುನಿಕೇಷನ್, ಸ್ಯಾಟಲೈಟ್ ಕಮ್ಯುನಿಕೇಷನ್, ಡಿಜಿಟಲ್ ಕಮ್ಯುನಿಕೇಷನ್, ಅಗ್ರಿಕಲ್ಚರಲ್ ಫಿಸಿಕ್ಸ್, ಅಗ್ರಿಕಲ್ಚರಲ್ ಮೆಟೀರಿಯಾಲಜಿ, ಇಷ್ಟು ವಿಷಯದಲ್ಲಿ ಯಾವುದಾದ್ರೂ ವಿಷಯದಲ್ಲಿ ನೀವು PhD ಮಾಡಿದರೆ ನೀವು ಅರ್ಹರು ಅಂತ ಅವರು ತಿಳಿಸ್ತಿದ್ದಾರೆ. ಈ PhD ಮಾಡಿದವ್ರನ್ನ ಅವರು SD ಅಂತ ಹೇಳೋದ್ನಲ್ಲ, ಆ ಪೊಸಿಷನ್ಗೆ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ME, MTechಗೆ ಬಂದಾಗ ME ಅಥವಾ MTechನ ನೀವು ಮಾಸ್ಟರ್ ಡಿಗ್ರಿನ RF ಇಂಜಿನಿಯರಿಂಗ್, ಮೈಕ್ರೋವೇವ್ ಇಂಜಿನಿಯರಿಂಗ್, ರೆಡಾರ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, E&E, ENC, ಮೈಕ್ರೋ ಎಲೆಕ್ಟ್ರಾನಿಕ್ಸ್, VLSI ಡಿಸೈನ್ ಅಥವಾ ಎಂಬೆಡೆಡ್ ಸಿಸ್ಟಮ್, ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಆ್ಯಂಡ್ ಸಿಸ್ಟಮ್ಸ್, ಕಂಡಕ್ಟರ್ ಟೆಕ್ನಾಲಜೀಸ್ ಅಷ್ಟೇ ಅಲ್ಲದೆ ವೈರ್ಲೆಸ್ ಕಮ್ಯುನಿಕೇಷನ್, ಸ್ಯಾಟಲೈಟ್ ಕಮ್ಯುನಿಕೇಷನ್, ಡಿಜಿಟಲ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, CS ಇಂಜಿನಿಯರಿಂಗ್, IT, AI ಮತ್ತು ML, ಕಂಪ್ಯೂಟರ್ ವಿಷನ್, ಡೇಟಾ ಸೈನ್ಸ್ ಅಥವಾ ಸೈಬರ್ ಸೆಕ್ಯೂರಿಟಿ ಇಷ್ಟೇ ಅಲ್ಲದಲ್ಲೇ ನೀವು ಪವರ್ ಎಲೆಕ್ಟ್ರಾನಿಕ್ಸ್, ಪವರ್ ಸಿಸ್ಟಮ್ ಇಂಜಿನಿಯರಿಂಗ್, ಪವರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡ್ರೈವ್ಸ್, ಪವರ್ ಆ್ಯಂಡ್ ಇಂಡಸ್ಟ್ರಿಯಲ್ ಡ್ರೈವ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಕಂಟ್ರೋಲು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಅಷ್ಟೇ ಅಲ್ಲದೆ ಆಪ್ಟಿಕಲ್ ಇಂಜಿನಿಯರಿಂಗು, ಆಪ್ಟಿಕ್ಸ್ ಆ್ಯಂಡ್ ಫೋಟೋನಿಕ್ಸ್, ಆಪ್ಟಿಕ್ಸ್ ಆ್ಯಂಡ್ ಆಪ್ಟೋ ಎಲೆಕ್ಟ್ರಾನಿಕ್ಸ್, ಸಿವಿಲ್ ಇಂಜಿನಿಯರಿಂಗ್, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಹೈಡ್ರಾಲಜಿ, ವಾಟರ್ ರಿಸೋರ್ಸಸ್ ಇಂಜಿನಿಯರಿಂಗ್, ಸಾಯಿಲ್, ಲ್ಯಾಂಡ್ ಆ್ಯಂಡ್ ವಾಟರ್ ಇಂಜಿನಿಯರಿಂಗ್, ಸರ್ಫೇಸ್, ಗ್ರೌಂಡ್ ವಾಟರ್ ಹೈಡ್ರಾಲಜಿ. ಸೊ ಇಷ್ಟು ವಿಷಯದಲ್ಲಿ ಯಾರ್ಯಾರು ME, MTech ಮಾಡ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ ಅರ್ಜಿ ಹಾಕೋದಕ್ಕೆ ಎಲಿಜಿಬಲ್, ಅರ್ಹರಿದ್ದೀರಿ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಈಗ ಬನ್ನಿ MSc ಯಾರ್ಯಾವ್ದ್ರಲ್ಲಿ ಮಾಡಿರಬೇಕು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಈ ಮಾಹಿತಿಯನ್ನು ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್, ಮೈ ಪಾತ್ ಮೈ ಫ್ಯೂಚರ್. MScಗೆ ಬಂದಾಗ ಅಗ್ರೋನಮಿ, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಸ್ಟ್ಯಾಟಿಸ್ಟಿಕ್ಸ್, ಅಗ್ರಿಕಲ್ಚರಲ್ ಫಿಸಿಕ್ಸ್, ಅಗ್ರಿಕಲ್ಚರಲ್ ಮೆಟೀರಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಅಟ್ಮಾಸ್ಫರಿಕ್ ಸೈನ್ಸ್, ಮೆಟೀರಿಯಾಲಜಿ ಆ್ಯಂಡ್ ರಿಲೇಟೆಡ್ ಸ್ಪೆಷಲೈಸೇಷನ್, ಫಿಸಿಕಲ್ ಓಷಿಯೋನೋಗ್ರಫಿ, ಓಷಿಯೋನ್ ಸೈನ್ಸಸ್ ಅಷ್ಟೇ ಅಲ್ಲದೆ MSc ಇನ್ ಮರೀನ್ ಬಯಾಲಜಿ ಆ್ಯಂಡ್ ಓಷಿಯೋನೋಗ್ರಫಿ, ಮರೀನ್ ಬಯಾಲಜಿ ಆ್ಯಂಡ್ ಫಿಶರೀಸ್ ಹಾಗೂ ಫಿಶರೀಸ್ ಸೈನ್ಸಲ್ಲಿ ಯಾರ್ಯಾರು MSc ಮಾಡಿದ್ದೀರಿ ನೀವೆಲ್ಲರೂ ಕೂಡ ಅರ್ಹರು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ನಿಮಗೆ ಈಗ ರಿಸರ್ವೇಷನ್ಸ್ ಏನಾದ್ರು ಇದೆಯಾ ಅಂದರೆ, ಇದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ರಿಸರ್ವೇಷನ್ಸ್ಗಳು ಇರುತ್ತೆ.
ಇನ್ನು ಹೆಲ್ಪ್ಲೈನ್ ಏನಾದರೂ ಬೇಕು ಅಂದರೆ ನಿಮಗೆ ಅರ್ಜಿ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಮಿಕ್ಕಿದ ಯಾವುದೇ ವಿಚಾರಕ್ಕೆ ಇಲ್ಲಿ 2 ಹೆಲ್ಪ್ಲೈನ್ ಕೊಟ್ಟಿದ್ದಾರೆ ಹಾಗೂ ಒಂದು ಇಮೇಲ್ ID ಕೂಡ ಕೊಟ್ಟಿದ್ದಾರೆ, ಅಲ್ಲಿ ನೀವು ತಿಳ್ಕೊಳ್ಬೋದಾಗಿದೆ. ಕಡೆಯದಾಗಿ ಬೇಕಾಗೋದು ನಿಮಗೆ ವೆಬ್ಸೈಟ್ ಅಥವಾ ಅಡ್ವರ್ಟೈಸ್ಮೆಂಟ್ ಲಿಂಕು. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಗೊತ್ತಿದೆ ಅಂತ ಕಾಣುತ್ತೆ. ಈ ಲಿಂಕ್ ಮುಖೇನ ವಿಡಿಯೋ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ಮೋರ್ ಅಂತ ಹೇಳಿ MORE ಮೋರ್ ಅನ್ನೋ ಪದ ಕಾಣಿಸುತ್ತೆ. ಕ್ಲಿಕ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ವೆಬ್ಸೈಟ್ ಲಿಂಕ್, ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲವನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಕೇಳೋದಿಷ್ಟೇ, ಈ ಅಡ್ವರ್ಟೈಸ್ಮೆಂಟ್ನ ನೀವು ಅಥವಾ ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಆದರೂ ಓದಬೇಕು ಅಂತ. ಯಾಕೆ ಅಂತಂದರೆ ಅರ್ಜಿ ಸಲ್ಲಿಸೋದು ಹೇಗೆ, ಸೆಲೆಕ್ಷನ್ ಪ್ರೋಸೆಸ್ ಏನು, ವಯಸ್ಸೆಷ್ಟು, ಫೀಸ್ ಏನಾದರೂ ಇದೆಯಾ, ಅಪ್ಲಿಕೇಶನ್ ಫೀಸು ಮುಂತಾದ ವಿಚಾರಗಳ ಬಗ್ಗೆ ನಿಮಗೆ ಅಲ್ಲಿ ತುಂಬ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ. ಅಡ್ವರ್ಟೈಸ್ಮೆಂಟ್ನ 2 ಸರಿ ಓದಿ ನೀವು ಅರ್ಹರಿದ್ದರೆ ಲಾಸ್ಟ್ ಡೇಟ್ ನಾವು ಹೇಳಿದ್ದೇವೆ ಅಷ್ಟರ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ. ಈ ಮಾಹಿತಿಯನ್ನು ತರ್ತಿರೋದು ನಿಮಗೆ IM ಫಾರ್ ಕೆರಿಯರ್ ಅಂತ ಯೂಟ್ಯೂಬ್ ಚಾನಲಿಂದ. ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತಷ್ಟು ವಿಡಿಯೋಸ್ಗಳು, ಜಾಬ್ ಇನ್ಫಾರ್ಮೇಷನ್ ಪಡೀತಲೇ ಹೋಗಿ.